ಬಾರಮ್ಮ ಇಲ್ಲಿ ಬಾಯಿಲೆ ಜಲ್ದ್ ಬಾ. ಯಾಕಮ್ಮ ಸ್ನೇಹ ಎಲ್ಗೋ ಇದ್ದೆ? ನಾನು ಅವಾಗಿಂದನ ಸ್ನೇಹ ಸ್ನೇಹ ಅಂತ ಕರೆದೆ, ನೀನು ಇಲ್ಲೆಲ್ಲೆಲ್ಲೋ ಕಾಣಲಿಲ್ಲ. ಎಲ್ಗೋ ಇದ್ದಮ್ಮ? ಬಾ ಉಣ್ಣು ಬಾ. ಮುದ್ದೆ ಮಾಡಿದ್ದೀನಿ, ನಿನಗೆ ಬಸ್ಸಾರು ಇಷ್ಟ ಅಂತೇಳಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ಮುದ್ದೆ ಮಾಡಿ ಜಲ್ದು ಉಣ್ತಾಳೆ ಅಂತೇಳಿ ನಾನು ನೋಡ್ತಿದ್ರೆ ನೀನು ಎತ್ತ ಹೋಗಿದ್ದೆ ಅದಕ್ಕೆ ಉಲ್ಕಿ ಸುಮ್ಮನಾದೆ. ಫೋನು ಇಲ್ಲೇ ಬಿಟ್ಟು ಹೋಗಿದ್ದೆ, ಫೋನ್ ಮಾಡೋಣ ಅಂದ್ರೆ ನಾನು ಹೊಲ್ತಕ್ಕೆ ಹೋಗಿದ್ದೆ. ಅವನು ಹೊಲ್ತಕ್ಕೆ ಹೋದ್ನಲ್ಲ, ಅದಕ್ಕೆ ನಾನು ಹೊಲ್ತಕ್ಕೆ ಹೋದೆ. ಅಮ್ಮ ಅವನಿಂದಲೇ ಅವಳು ಹೆಂಗೆ ಹೋಗ್ತಾಳೆ ಗೊತ್ತೇ ಹೊಲ್ತಕ್ಕೆ? ಅಲ್ಲಿ ಒಪ್ಪರ್ ಮುಂಡೆ ಬಾಯಿಲಿ ನೋಡ ಬಾಯಿಲಿ ಅವರು ಇಬ್ರು ಹೊಲ್ದಾಗೆ ಎಂತ ಆಟ ಆಡ್ತಾ ಇದ್ದಾರೆ. ಅಲ್ಲ ಮನ ಮರ್ಯಾದೆ ಬೇಡವೆ? ಇವಾಗಲೇ ಹಿಂಗೆ ಮಾಡ್ಕೊಂಡು ಅವಳು ಮೊದಲೇ ಒಳ್ಳೆಳಲ್ಲ. ಅವ್ರ ಅಣ್ಣರಿಗೆ ಬೆಲೆ ಕೊಡಲ್ಲ, ಅವ್ರ ಅಪ್ಪ ಅಮ್ಮಗೆ ಬೆಲೆ ಕೊಡಲ್ಲ, ಅವ್ರ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಲ್ಲ. ಅವ್ರ ಅಣ್ಣ ಇಬ್ರು ಹೇಳಿದ್ರು ಏನೋ ಕೇಳ್ದಿಲ್ದಂತಾಳು ಇವಳು. ಮನೆಯಾಗ ನಮ್ಮ ಮನೆಗೆ ಆಮೇಲೆ ಸೊಸೆಯಾಗಿ ಬಂದರೆ ಇವಳು ಮುಂದೆ ಹೇಳ್ದಂಗೆ ಕೇಳ್ತಾಳೆ. ನಮ್ಮ ಭೀಮನ್ನ ಇಷ್ಟಪಡ್ತಾ ಇದ್ದಾಳೆ, ಲವ್ ಮಾಡ್ತಾ ಇದ್ದಾಳಮ್ಮ ಅವಳು, ಲವ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಬಾ ಬೇಕಾದ್ರೆ ನೋಡು. ಏನಿಲ್ಲ, ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅವಳೇನಾನ ನಮ್ಮ ಭೀಮ ಮದುವೆ ಆಗ್ಬಿಟ್ರೆ ಅಷ್ಟೇ, ನಮ್ಮ ಮನೆ ನಾವು ಗುಡ್ಸೆ ಗುಂಡಾಂತರ ಮಾಡ್ತಾಳೆ. ಒಳ್ಳೆಳಲ್ಲ ಅವಳು. ಹೌದೇ? ಎಲ್ಲ ಇದ್ದಾರಮ್ಮ, ಎಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ನೋಡೋಣ. ಅದೆಲ್ಲ ನಾನು ಏನೋ ಮಾತಾಡ್ತಾರೆ ಸುಮ್ಮನೆ, ಏನೋ ಮಾತಾಡ್ಸ್ಕೊಂಡು ಬೇಜಾರಕ್ಕೆ ಮಾತಾಡ್ಕೊಂಡತ್ತ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೆ. ಹಿಂಗೆಲ್ಲ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ. ಅದೇ ಮತ್ತೆ ನಾನು ಹಂಗೆ ಅನ್ಕೊಂಡಿರ್ಲಿಲ್ಲ. ನಾನು ಯಾವಾಗ ಅಬ್ಸರ್ವ್ ಮಾಡಿದ್ನೋ ಅವಾಗ ಗೊತ್ತಾಯ್ತು. ಅವನು ಹೊಲ್ತಕ್ಕೆ ಹೋಗೋಕ್ಕಿಲ್ಲ ನಮ್ಮ ಭೀಮ, ಅವನಿಂದಲೇ ಹೋಗ್ತಾಳೆ. ಅವನಿಂದಲೇ ಹೋಗ್ತಾಳೆ ಯಾವಾಗ್ಲೂ. ಅವಳು ಅವ್ರ ಅಣ್ಣರಿಗೆ ಬೆಲೆ ಕೊಡಲ್ಲ ಗೊತ್ತೇ? ರಕ್ಕೆ ಹೇಳ್ತಲ್ಲ ಪ್ರೀತಿ ಅದಕ್ಕೆ. ನಮ್ಮ ಮನೆಯಾಗೆ ಸ್ವಲ್ಪನೂ ಹೇಳ್ದಂಗೆ ಕೇಳಲ್ಲಮ್ಮ ಅವಳು. ನಾವೇನು ಹೇಳಿದ್ರು ಒಂದು ಮಾತು ಹೇಳಿದ್ರು ಕೇಳ ಅಂತವಳಲ್ಲ ಅವಳು. ನಾವೇನು ಹೇಳಿದ್ರು ವಿರುದ್ಧವಾಗಿ ಮಾತಾಡ್ತಾಳೆ. ಇನ್ನು ಸರಿ ಆಯ್ತಣ್ಣ ನಾನು ಮಾಡ್ತೀನಣ್ಣ, ಸರಿ ಆಯ್ತಣ್ಣ ತಿತ್ಕೊಂತೀನಿ ಅಂಬ ಮಾತೇ ಬರೋದಿಲ್ಲ ಅವಳು ಬಾಯಾಗೆ. ಅವಳು ಮಾಡೋ ಕೆಲಸಗಳು ನೋಡ್ಬಿಟ್ರೆ ಭಾಳ ಸಿಟ್ಟು ಬರುತ್ತೆ ಸ್ನೇಹ ಅಂತ ಹೇಳಿ ಪ್ರೀತಿ ಅಕ್ಕನೇ ಹೇಳ್ತು. ನನಗೆ ಪ್ರೀತಿ ಅಕ್ಕನೇ ಹೇಳ್ತು. ಮನೆಯಾಗ್ಲಾರೆ ಹೆಂಗೆ ಹೇಳ್ಬೇಕಂದ್ರೆ, ನಾಳೆ ಹೊತ್ನಾಗ ನಮ್ಮ ಮನೆಗೆ ಏನೋ ಮದುವೆ ಮಾಡ್ಕೊಂಬಂದ್ರೆ ನೀವು ಎಷ್ಟು ಗೌರವಾಗಿರೋರು. ನನ್ನಿಂದ ಅರ್ಧ ಮರ್ಯಾದೆ ತೆಗ್ದಂಗೆ ಆಯಿತು. ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ, ನನ್ನಿಂದ ಅರ್ಧ ಮರ್ಯಾದೆ ಕಳ್ಕೊಂಡ್ರಿ ಸುಮ್ಮನೆ. ಇವಾಗ ಅವ್ನ ಮಗನಾಗಿ ಗಂಡು ಮಗ, ನಾನಂತೂ ಹೆಣ್ಣು ಮಗಳು ಬಿಡತ್ಲಾಗ ಹೆಂಗೆ ಆಗುತ್ತೆ ಅನ್ಬೋದು. ನೀವಾದರೆ ಅವಳ ತಾಗೆ ಎಷ್ಟು ದಿನ ಸಂಸಾರ, ಅವನು ಎಷ್ಟು ದಿನ ಸಂಸಾರ ಮಾಡಬೇಕು, ನಿಮ್ಮ ಮನೆಗೆ ಎಷ್ಟು ದಿನ ಇರಬೇಕು ಹೇಳ್ರಿ. ಅದಕ್ಕೇನೆ ಬಾ ನೋಡ್ಬಾ, ಸರಿಯಾಗಿ ಹೇಳ್ಬಾ ಅವಳಿಗೆ. ನೋಡಿ ನೋಡೋಣ ಅದೆಲ್ಲ ಒಳ್ಳೆಯವರಾಗಿದ್ದರೆ ಬಿಡತ್ಲಾಗೆ ಹೆಂಗೆ ಒಳ್ಳೆ ಹುಡುಗಿನ ಇಷ್ಟಪಟ್ಟವನೇ ನಮ್ಮ ಭೀಮ ಅತ್ತ ಮದುವೆ ಮಾಡ್ಬೋದು ಅಂತ ಹೇಳಿ ಅನ್ಕೋಬೋದಾಗಿತ್ತು. ಆದರೆ ಅವ್ರು ಮಾಡಿರೋ ಕೆಲಸಕ್ಕೆ ನನಗೆ ಅವಳು ಇಷ್ಟನೇ ಆಗಲ್ಲ. ಅವಳು ಮಾಡಿರೋ ಇದಕ್ಕೆ ನಾನು ನೋಡತಕ್ಕ ನೋಡಿ ಅವ್ರ ಅಣ್ಣರಿಗೆ ಹೇಳ್ಬತ್ತೀನಿ ಹೋಗಿ. ಧರಣಿಗೆ ಹೇಳ್ಬತ್ತೀನಿ, ಧರಣಿ ಅಣ್ಣಗೆ. ನಾನು ದಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವನ್ನೆಲ್ಲ ನಾವು ಹೋಗೋಕ್ಕಿಲ್ಲ, ಅವ್ನು ನಡೆ ಬಿಡೋದಿಲ್ಲ ನಮ್ಮ ಭೀಮನ್ನ. ಹಂಗೆ ಊಟ ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಅವಳು ಒಳ್ಳೆಳಲ್ಲ ಕಣಮ್ಮ. ಅವಳೇನೇ ಅಂದ್ರು ಯಪ್ಪ, ಅವಳೇನೋ ನಮ್ಮ ಮನೆಗೆ ಬಂದುಬಿಟ್ರೆ ಅಷ್ಟೇ. ನೀವು ಕಷ್ಟಪಟ್ಟು ಕಷ್ಟ ಜೀವಿಗಳಾಗಿ ಇಷ್ಟು ದಿನ ಕಷ್ಟಪಟ್ಟಿದ್ಕೂ ಸಾರ್ಥಕ ಇಲ್ದಂಗೆ ಆಗುತ್ತೆ, ಹಂಗೆ ಮಾಡ್ಬಿಡ್ತಾಳೆ ಅಂತವಳು ಅವಳು. ಅಲ್ಲ ಇದಾರೆ ನೋಡಿ. ಅಲ್ಲಿಗೆ ನಿಂತ್ಕೊಂಡವ್ರೆ. ಅಲ್ಲಿ ತೆಂಗಿನ ಮರದ್ದು ಅಡ್ಡ ಐತೆ, ಅಲ್ಲಿ ನಿಂತ್ಕ. ಎಲ್ಲ ಅವ್ರು ಮಾತಾಡೋದೆಲ್ಲ ಕೇಳಿಸುತ್ತೆ. ಹಿಂಗೆ ಬಂದು ಹೆಣ್ಮಕ್ಳು ಹಿಂಗೆ ಹೊಲಲ್ದುಳಕ್ಕೆ ಒಬ್ಬ ಹುಡುಗನ ಜೊತೆಗೆ ಬಂದರೆ ಯಾರನ್ನ ಏನು ಅನ್ಕೊಂತಾರೆ ಅಕ್ಕಪಕ್ಕದಲ್ಲಾರೆಲ್ಲ? ಗೊತ್ತಾಗಲ್ವೇ ಇವಳೇ ನೀನು ಹೆಣ್ಣ ಏನು ಯಾತ್ರ ಇವಳು? ಇಲ್ಲೇ ನಿಂತ್ಕೊಳಮ್ಮ, ಇಲ್ಲೇ ನಿಂತ್ಕ, ಕಾಣಿಸುತ್ತೆ ನೋಡಿಲ್ಲೇ ತೆಂಗಿನ ಮರ ಅಡ್ಡ ಐತೆ. ಅವ್ರಿಗೆ ಕಾಮಲ ಇಲ್ಲ ಅಂದರೆ ನಾವು ಕಾಣಿಸ್ಬಿಡ್ತೀವಿ. ಇಲ್ಲೇ ನಿಂತ್ಕೊ. ನನಗೆ ಇಂಥ ಜಾಗದಲ್ಲಿ ಕೂತ್ಕೊಂಡು ಏನಾದರೂ ತಿನ್ನಬೇಕು ಅಂತ ಆಸೆ. ಬಿಸಿ ಬಿಸಿ ಬೋಂಡನೋ ಮಂಡಕ್ಕಿನೋ ಏನಾದರೂ ತಗೊಬಂದು ಇಂಥ ಚಳಿಗಾಲದಲ್ಲಿ ಇಂಥ ಗಾಳಿ ಬೀಸುತ್ತಲ್ಲ, ಏನಾದರೂ ತಿನ್ನಬೇಕು ಅಂತ ಆಸೆ ಭೀಮು. ನಾಳೆ ಒಂದಿಷ್ಟು ಮಂಡಕ್ಕಿನೂ ಮತ್ತು ಚುರುಮುರಿ ಬರುತ್ತಲ್ಲ ಅದನ್ನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಸ್ಕೊಂಡು ಸ್ವಲ್ಪ ಬೋಂಡ ಅದನ್ನೆಲ್ಲ ತಗೊಂಬಂದರೆ ಆ ಥರದ್ದೆಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ಚಂದ. ಇಂಥ ಹೊಲದಲ್ಲಿ ಬೋಂಡ ಚೌಚೌ ಇಂಥವೆಲ್ಲ ತಿನ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು, ಚೆನ್ನಾಗಿರುತ್ತಲ್ವೇ? ನಿನ್ಗೆ ಹುಲ್ ಕೊಯ್ಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಲ್ಲ ನಾನು ಬಂದಿರೋದಕ್ಕೇನೆ. ನನ್ನ ಜೊತೆ ಮಾತಾಡ್ತಾ ಇರಬೇಕು ಅಂತ ಅನ್ನಿಸ್ತಾಯ್ತಲ್ವ, ಅದಕ್ಕೆ ಮತ್ತೆ ಇಲ್ಲಾದರೆ ಆರಾಮಾಗಿರ್ಬೋದು ಅಂತ ಹೇಳಿ ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಬಂದಿದ್ದು. ಮನೆಗೆ ಬಂದರೆ ನಿಮ್ಮ ಅಕ್ಕ ದರಿದ್ರದಳು, ಅವಳದೊಂದು ಕಾಟ. ನೀನೇ ಮಾಡ್ಕೊಂಡು ತಗೊಂಬ. ಈರುಳ್ಳಿ ಬೋಂಡ ಮಾಡಿಬಿಟ್ಟು, ಇಲ್ಲಾಂದರೆ ಮೆಣಸಿನ್ಕಾಯೋ ಏನಾದ್ರೂ ಹಾಕ್ಕೊಂಡು ತಗೊಂಬ. ಬಿಸಿ ಬಿಸಿ ಬೋಂಡ ಮಾಡ್ಕೊಬ, ನೋಡೋಣ ಹೆಂಗೆ ಮಾಡ್ತೀಯಾ ಅಂತ ಹೇಳಿ. ಅಯ್ಯೋ ನಾನು ಒಲೆ ಮುಂದಕ್ಕೆ ಹೋಗಲ್ಲಪ್ಪ, ನನಗೆ ಏನು ಬರೋದಿಲ್ಲ. ನನಗೆ ಬೋಂಡ ಮಾಡೋಕ್ಕೆ ಬರಲ್ಲ. ನಮ್ಮ ಅತ್ತಿಗೆನ ಕೇಳ್ತೀನಿ, ನಮ್ಮ ಪ್ರೀತಿ ಅತ್ತಿಗೆನ ಬೋಂಡ ಮಾಡಿಕೊಡ್ರಿ ಅಂತ. ನೋಡೋಣ ಅವ್ರೇನಾದರೂ ಮಾಡಿಕೊಟ್ರೆ ತಗೊಂಬರ್ತೀನಿ, ಇಲ್ಲಾಂದರೆ ಹೋಟೆಲ್ಗೆ ಹೋಗಿ ತಗೊಂಬರ್ತೀನಿ. ದುಡ್ಡಿದೆ ಏನು ನನ್ನ ಹತ್ರ, ಅದಕ್ಕೆ ಹೋಟೆಲ್ಗೆ ಹೋಗಿ ತಗೊಂಬರ್ತೀನಿ. ಹೋಟೆಲ್ಗೆ ಹೋಗ್ತೀನಿ. ಹೋಟೆಲ್ಗೆ ಹೋಗಿ ಬಿಸಿ ಬಿಸಿ ಬೋಂಡ ಚುರುಮುರಿ ಮಾಡೋಕ್ಕೆ ಬರುತ್ತೆ. ಮಂಡಕ್ಕಿ ತಗೊಂಬಂದ್ಬಿಟ್ಟು ಅದ್ರ ಕ್ಯಾರೆಟ್ ತುರಿ, ಈರುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಏನಾದ್ರೂ ಪೇಸ್ಟ್ ಹಾಕಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ರುಬ್ಬಿರೋದು ಪೇಸ್ಟ್ ಹಾಕಬೇಕು, ಚೆನ್ನಾಗಿರುತ್ತೆ ಅವಾಗ. ಖಾರದ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ.
ಮಾಡ್ತೀನಿ, ಚೌಚೌವೇನು ಮಾಡ್ತೀನಿ. ಸ್ವಲ್ಪ ಮಿಕ್ಚರ್ ಎಲ್ಲ ಹಾಕ್ಬಿಡ್ತೀನಿ, ಬೂಂದಿ ಖಾರ ಹಾಕ್ಬಿಡ್ತೀನಿ, ಕಡ್ಡಿ ಖಾರ ಹಾಕ್ಬಿಡ್ತೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ. ಆದರೆ ನನಗೆ ಬೋಂಡ ಮಾಡೋಕ್ಕೆ ಬರಲ್ಲಪ್ಪ. ಈರುಳ್ಳಿ ಬೋಂಡ ಮಾಡೋಕ್ಕೂ ಅದೆಲ್ಲ ಬರೋದಿಲ್ಲ. ಈರುಳ್ಳಿ ಬೋಂಡ ಮಾಡೋಕ್ಕೆಲ್ಲ ಬಂದಿದ್ರೆ ದಿನ ಮಾಡ್ಕೊಬತ್ತಿದ್ದೆ. ಏನು ಮಾಡೋದು ಮಾಡ್ಬೋದು ನಮ್ಮ ಅತ್ತೆನ ಕೇಳಿಕೊಂಡು. ಆದರೆ ಯಾಕೆ ಮಾಡ್ತಾಳೆ, ಏನು ಇಷ್ಟು ದಿನ ಮಾಡ್ದಿಲ್ದವಳು ಈಗ ಹಿಂಗೆ ಮಾಡ್ತಾಳೆ ಅಂತೇಳಿ ನಮ್ಮ ಅತ್ತಿಗೆ ಮತ್ತು ನನ್ನ ಮೇಲೆ ಬಿಟ್ಬಿಡ್ತಾರೆ. ಅದಕ್ಕೆ ನಾನು ಒಲೆ ಮುಂದಕ್ಕೆ ಹೋಗಲ್ಲ. ನಮ್ಮ ಅತ್ತಿಗೆ ಎಲ್ಲ ನನ್ನ ಮೇಲೆ ಹಾಕ್ಬಿಡ್ತಾರೆ ಕೆಲಸದ ಅಂತೇಳಿ. ನಾನು ಅದಕ್ಕೆ ಒಲೆ ಮುಂದಕ್ಕೆ ಹೋಗಲ್ಲ. ಆರಾಮಾಗಿ ನನಗೆ ಬರಲ್ಲ ಅದಕ್ಕೆ. ಏನು ಹೇಳಿದ್ರು, ಒಂದು ಪಾತ್ರೆ ತೊಳೆ ಕೇಳಿದ್ರು, ನನಗೆ ಬರಲ್ಲ ಅದಕ್ಕೆ, ನನಗೆ ಬರಲ್ಲ ಅದಕ್ಕೆ, ಹೋಗಪ್ಪ ಅಂತ ಹೇಳಿ ನಮ್ಮ ಅಪ್ಪಾಜಿಗೆ ಹೇಳ್ತೀರಾ. ನಮ್ಮ ಅಪ್ಪಾಜಿ ಸುಮ್ಮನೆ ಆಗ್ಬಿಡುತ್ತೆ. ನಾನು ನಾಟಕ ಆಡ್ತೀನಿ, ಬಂದ್ರೂ ಬರಲ್ಲ ಅನ್ನೋ ಥರ ನಾಟಕ ಆಡ್ತೀನಿ. ಓ, ಈ ಪಾಟಿ ಮೀರಿದ್ದಾಳೆ ಇವಳು. ಇಂಥಳೆ ನನ್ನ ಮನೆ ಸೊಸೆಯಾಗಿ ಬಂದರೆ ಅಷ್ಟೇ. ನಾನಂತೂ ಏನಿಲ್ಲ, ಹಾಳಾಗಿ ಹೋಗ್ಬಿಡ್ತೀನಿ ಇವಳಿಂದ. ಇಂಥವಳೆ ನನ್ನ ಮನೆ ಸೊಸೆಯಾಗಿ ಬಂದರೆ ಅಷ್ಟೇ, ನಮ್ಮ ಕತೆ ಮುಗೀತು. ಚಕೋರಿ ಮಯೂರಿ ಮದನಾರಿ. ಏನು ಸಾಹೇಬ್ರು ಹಾಡು ಹೇಳ್ತಾ ಇದ್ದೀರಾ? ಸಾಹೇಬ್ರು ಬರೀ ಹಾಡು ಹೇಳೋದೇ ಆಯಿತು. ಇನ್ನೇನಪ್ಪ ಮತ್ತೆ ಮತ್ತೆ ಹಾಡು ಹೇಳೋದು ಬಿಟ್ಟು ಇನ್ನೇನು ಮಾಡೋದು? ಏನು ಮಾಡೋದು ಹೇಳು? ಏನು ಮಾಡೋಕ್ಕಾಗುತ್ತೆ? ನೀನು ಹಿಂಗೆಲ್ಲ ಮಾತಾಡ್ತಾ ಇದ್ದರೆ ಇವಳೆ ವೈಷ್ಣು ನನಗೆ ಹೆಂಗೆ ಮಾತಾಡೋಣ ಅನ್ನಿಸ್ತೈತೆ. ನಿಜ ನನಗೆ ನಿನಗೆ ನನ್ನ ತೊಡೆ ಮೇಲೆ ಮಲ್ಕೊಂಡಿರೋದಕ್ಕೆ ನನಗೆ ಮಾತೇ ಬರ್ತಾ ಇಲ್ಲ. ನಿಜ ನನಗೆ ಮಾತೇ ಬರ್ತಾ ಇಲ್ಲ ವೈಷ್ಣು. ಮಾತೇ ಬರ್ತಾ ಇಲ್ಲ ನನಗೆ. ಮಾತೇ ಬರ್ತಾ ಇಲ್ಲ, ಮತ್ತೆ ಇನ್ನೇನು ಬರ್ತಾ ಇದೆ? ನೀವು ಮಾತಾಡೋದು ನೋಡಿದ್ರೆ ನನಗೆ ಒಂದೊಂದ್ಸತಿ ನಗು ಬಂದ್ಬಿಡುತ್ತೆ. ನೀವು ಮಾತಾಡೋದು ನೋಡಿದ್ರೆ ನನಗೆ ಅಷ್ಟಿಷ್ಟು ನಗು ಬರಲ್ಲ ಒಂದೊಂದ್ಸತಿ. ಏಯ್, ನೀನು ಎಲ್ಲದಕ್ಕೂ ಏನೇನೋ ಅರ್ಥ ತಿಳ್ಕೊಬೇಡ. ನೀನು ಬರೀ ಡಬಲ್ ಮೀನಿಂಗ್ ತಿಳ್ಕೊಂತೀಯ. ಜಾಡ್ಸ್ ಹೊಡೆದ್ಬಿಡ್ತೀನಿ ನೋಡು. ನಾನು ಹಂಗೆ ಹೊಡೆದ್ಬಿಟ್ಟಿದ್ದೀನಿ ಅಂದರೆ ಏನಿಲ್ಲ. ನಗ್ತಾಳೆ, ನಗೋದಂತೂ ಬಿಡು. ಹಂಗೆ ಹಿಂಗೆ ನಗೋದಿಲ್ಲ. ಮತ್ತೆ ನೀನು ಮಾತಾಡೋದು ಹಂಗಿರುತ್ತಪ್ಪ. ನೀನು ಮಾತಾಡೋದಕ್ಕೆ ನನಗೆ ಆಗ ನಗು ಬರುತ್ತೆ. ನಿಜ ಹೇಳ್ಬೇಕಂದ್ರೆ ನೀನು ಮಾತಾಡೋದಕ್ಕೆ ನನಗೆ ನಗಲ್ಲೇ ಬರ್ತೈತೆ. ಕಳ್ಳ ಓನ್ ಮಾಡ್ತಾ ಇದೀಯಾ? ಚೀಕಳ್ಳಿ ಓನ್ ಮಾಡ್ತಾ ಇದೀಯಾ? ಅಯ್ಯೋ, ಮುಂದೆಗಡೆ ನಿನಗೆ ಹೇಳಕ್ ಬರಲ್ ಬಿಡು. ಕಳ್ಳ ಲವ್ ಮಾಡ್ತಾ ಇದ್ದೀನಿ. ನನಗೆ ಮುಂದೆ ಎಲ್ಲ ಹಾಡು ಹೇಳಕ್ಕೆ ಬರಲ್ಲ ಅಷ್ಟೇ. ನಾನು ಮುಂದೆಗಡೆ ಎಲ್ಲ ಹಾಡು ಹೇಳಕ್ಕೆ ಬಂದಿದ್ರೆ ನನಗೆ ಅಷ್ಟು ಸಾಂಗು ಎಲ್ಲನ ನನಗೆ ಹೇಳಕ್ಕೆ ಬರಲ್ಲ. ಸರಿ ಆಯ್ತು, ಬಾರಪ್ಪ. ಬಾ, ಹೋಗು, ಎಲ್ಲಾದ್ರೂ ಕೊಯ್. ನೀನು ಎದುರು ಕಳ್ತೀಯ. ನಿನಗೆ ಈ ತುಂಬ ಭಯ ಅಲ್ವಾ? ನಿನಗೊಂಥರ ಏನೋ ಭಯ ಸ್ಟಾರ್ಟ್ ಆಗ್ತಾಯಿದೆ ಮನಸ್ಸಲ್ಲಿ. ಮತ್ತು ಎಲ್ಲನ ಮಾಡಿದ್ರೆ ಯಾರಾದರೂ ಏನಂತಾರೆ ಹೇಳು? ಯಾರಾದರೂ ದೊಡ್ಡವ್ರು ನೋಡಿಬಿಟ್ರೆ ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಬೈದ್ಬಿಡ್ತಾರೆ. ನಮ್ಮ ಅಮ್ಮಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ, ಹೆಂಗಾಡುತ್ತೆ. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ನೀನು ಹಿಂಗೆಲ್ಲನ ಮಾತಾಡೋಕೆ ಹೋಗ್ಬಿಡ, ಆರಾಮಾಗಿರು. ನೀನು ಸುಮ್ಮನೆ ಮಾತಾಡ್ಕೊಂಡು ಆರಾಮಾಗಿರೋಣ ಸಾಕು. ಎದ್ದ ಹುಲ್ ಕೊಯ್ಕೊಂಡು ಹೋಗೋಣ. ಅಮ್ಮ ಬರಲಿಲ್ಲ, ಮುದ್ದೆ ಮಾಡ್ತೀನಿ, ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೆ ನಮ್ಮಮ್ಮಯ್ಯ. ಮುದ್ದೆ ಮಾಡ್ತೀನಿ, ಬೇಗ ಹುಲ್ ಕೊಯ್ಕೊಂಬಾರಪ್ಪ ಅಂತ ಹೇಳಿ ಅಮ್ಮ ಹೇಳಿತ್ತು. ಅದಕ್ಕೆ ಬೇಗ ಹುಲ್ ಕೊಯ್ಕೊಂಡು ಹೋಗಿ ಹಸುಗಳಿಗೆಲ್ಲ ಹಾಕಿ ಇನ್ನು ಎಷ್ಟು ಕೆಲಸಗಳಿರುತ್ತೆ ಮನೆಯಾಗೆ. ನಮ್ಮಮ್ಮನ ಎಷ್ಟು ಕಷ್ಟಪಡುತ್ತೆ ಗೊತ್ತೇ? ಹಸಿಗೆ ಮೈ ತೊಳೆಯೋದು, ಹಾಲು ಕರಿಯೋದು, ಕಸ ಹಾಕೋದು. ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಹೋಗಿ ಅಲ್ಲೆಲ್ಲ ದನ ಕೊಟ್ಟಿಗೆ ಎಲ್ಲ ತೊಳಿಬೇಕು. ತೊಳಿತಾ ಇದ್ರೇನೆ, ಇಲ್ಲಾಂದರೆ ಉಣ್ಣೆಗಳು ಜಾಸ್ತಿ ಬೀಳ್ತಾ ಇರ್ತವೆ. ಅದಕ್ಕೆ ತೊಳಿಬೇಕು. ಈ ಥರ ಎಲ್ಲ ಕೆಲಸಗಳಿದ್ದಾವೆ. ಅದಕ್ಕೆ ಹಿಂಗೆ ಮಾತಾಡ್ತಾ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ? ಸಾಕು, ಎದ್ದವಳೆ ಪ್ಲೀಸ್. ಬಿಡ್ತೀಯಾ? ನನ್ನ ತೊಡೆ ಬಿಡ್ತೀಯಾ? ತೊಡೆ ಮೇಲೆ ಹಿಂಗೆ ಮಲ್ಕೊಂಡಿದ್ರೆ ಕೆಲಸಗಳು ಆಗಲ್ಲಮ್ಮ. ದೇವಿ ಎದ್ದೋ. ಸರಿ ಆಯಿತು ಸರ್, ಬಿಡಿ. ಏನು ಅಯ್ಯೋ ಯಾವಾಗಲೂ ಕೆಲಸ. ಅಯ್ಯೋ ಎಲ್ಲ ಕೆಲಸ ಮಾಡೋದು ಬಿಟ್ಟು ನನ್ನ ಮಗನ್ನ ಇಂಥ ದಾರಿ ತಪ್ಪಿಸ್ತಾ ಇದೆಯಲ್ಲೇ, ಓಟು ಬಿಟ್ಟಾಳೆ. ನಿನಗೆ ನಯ ಭಯ ಎಂಬುದಿಲ್ವೇನಿ? ಮನ ಮರ್ಯಾದಿಲ್ಲ ಬಿಡಿ. ಈಗ ಸಿಕ್ಕಾಕೇನ್ರಿ ನಮ್ಮಮ್ಮನ ಕೈಗೆ ಇವರಿಬ್ರು. ಇನ್ಮೇಲಿರೋದು ನೋಡ್ತಾ ಇರಿ. ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.